ಯೇಸು ಕ್ರಿಸ್ತನು ಒಳ್ಳೆ ಗುರು ಆಗಿದ್ದಾನೆ. ಯೇಸು ಕ್ರಿಸ್ತನು ಬರೀ ಒಬ್ಬ ಪ್ರವಾದಿಯಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ದೇವರಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಪ್ರಾರ್ಥಿಸಿದನು. ಯೇಸು ಕ್ರಿಸ್ತನು ತಂದೆಯಾದ ದೇವರು ಆತನಿಗಿಂತ ಉನ್ನತನು ಎಂದು ಹೇಳಿದ್ದಾನೆ. ಕ್ರೈಸ್ತರು ಯೇಸು ಕ್ರಿಸ್ತನಿಗೆ ಹೇಗೆ ದೇವರು ಎಂದು ಹೇಳುತ್ತಾರೆ? ಸತ್ಯವೇದವು ಬೈಬಲ್ ಯೇಸು ಕ್ರಿಸ್ತನು ಯಾರಾಗಿದ್ದಾನೆಂಬುದಾಗಿ ನಿಜವಾಗಿಯೂ ಹೇಳುತ್ತದೆ. ಯೇಸು ಕ್ರಿಸ್ತನು ನಿಜವಾಗಿಯೂ ದೇವರೇ? ಈ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರಿಯರೇ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ಒಂದು ವಿಡಿಯೋನ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿರಿ. ಇದೇ ರೀತಿಯಾದ ಮುಂದೆ ಬರುತ್ತಿರುವಂತಹ ವಿಡಿಯೋಸ್ಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಹೌದು, ಯೇಸು ಕ್ರಿಸ್ತನು ದೇವರು ಎಂದು ಬೈಬಲ್ ಬೋಧಿಸುತ್ತದೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರಿಂದ ವೈಯಕ್ತಿಕವಾಗಿ ಪ್ರತ್ಯೇಕಿಸಿರುವಂಥವನು ಎಂದು ಕೂಡ ಬೈಬಲ್ ಬೋಧಿಸುತ್ತದೆ. ಅಂದ್ರೆ ತಂದೆಯಾದ ದೇವರಿಗೆ ಇರುವಂತಹ ದೇವರಾಗುವ ಎಲ್ಲಾ ಗುಣಲಕ್ಷಣಗಳು, ಸ್ವಭಾವ, ಅದೇ ರೀತಿಯಾದ ಗುಣಲಕ್ಷಣಗಳು, ಸ್ವಭಾವ ಯೇಸು ಕ್ರಿಸ್ತನು ಕೂಡ ಹೊಂದಿರುತ್ತಾನೆ ಎಂದು ಸತ್ಯವೇದವು ಬೋಧಿಸುತ್ತದೆ. ಯೇಸು ಕ್ರಿಸ್ತನು ದೇವರು ಎಂದು ಹೇಳಿರುವಂತಹ ಸತ್ಯವೇದದ ಬೈಬಲ್ನ ವಾಕ್ಯಗಳು ನಾವು ನೋಡಿಕೊಳ್ಳೋಣ. ಅಂದ್ರೆ ಯೇಸು ಕ್ರಿಸ್ತನನ್ನು ದೇವರು ಎಂಬ ಪದವನ್ನು ಬಳಸಲಾಗಿರುವಂಥ ವಾಕ್ಯಗಳನ್ನು, ಈ 5 ಸಾಕ್ಷಿಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿರುವಂಥ ಸಾಕ್ಷಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಶಾಶ್ವತವಾಗಿರುವಂತಹ ವಾಕ್ಯ, ಇಟರ್ನಲ್ ವರ್ಡ್ ಎಂಬುದಾಗಿ ಹೇಳುತ್ತೇವೆ. ಇಲ್ಲಿ ಯೋಹಾನನು ಉದ್ದೇಶಪೂರ್ವಕವಾಗಿ ಆದಿಕಾಂಡ 1:1 ಪ್ರತಿಧ್ವನಿಸುತ್ತಿದ್ದಾನೆ. ಇಲ್ಲಿ ಆದಿಕಾಂಡ 1:1 ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನೆಂಬುದಾಗಿ ಹೇಗೆ ಆದಿಕಾಂಡ ಪ್ರಾರಂಭವಾಗುತ್ತದೆ, ಅದೇ ರೀತಿಯಾಗಿ ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಯಲ್ಲಿ, ಆದಿ ಎಂಬ ಪದ ಬಳಸಿ ಆ ಆದಿಕಾಂಡ 1:1 ಪ್ರತಿಧ್ವನಿಸುತ್ತಾನೆ. ಇಲ್ಲಿ ವಾಕ್ಯವು ಆಗಲೇ ಇತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತೆಂಬುದಾಗಿ ಇಲ್ಲಿ ಯೋಹಾನನ್ನು ಸ್ಪಷ್ಟಪಡಿಸುತ್ತಾನೆ. ಅಂದ್ರೆ ಈ ವಾಕ್ಯವು ನರನಾಗಿ ಈ ಲೋಕಕ್ಕೆ ಬಂದಿದ್ದನು ಎಂಬುದಾಗಿ ಯೋಹಾನ 1:14 ಹೇಳುತ್ತದೆ. ಇಲ್ಲಿ ಆ ವಾಕ್ಯಕ್ಕೆ ದೇವರು ಎಂದು ತೋರಿಸುವಂತಹ ಬೇರೆ ಬೇರೆ ವಾಕ್ಯಗಳಲ್ಲ, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೋಹಾನ 1:1 ಬರೆಯಲ್ಪಟ್ಟಿದೆ ವಾಕ್ಯ ಅಂದ್ರೆ ಯೇಸು ಕ್ರಿಸ್ತನೇ ದೇವರಾಗಿದ್ದನು, ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದನು, ಆದಿಯಿಂದ ಇದ್ದಿರುವಂತಹ ದೇವರು ಯೇಸು ಕ್ರಿಸ್ತನು. ಎರಡನೇದಾಗಿರುವಂತಹ ಸಾಕ್ಷಿ ಯೋಹಾನ ಬರೆದ ಸುವಾರ್ತೆ 20:28ನೇ ವಚನದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನವನ್ನು ಹೊಂದಿದ ಮೇಲೆ ತೋಮನು ನೋಡುತ್ತಾನೆ. ತೋಮನು ಮೊದಲನೇದಾಗಿ ನೋಡಿರುವುದಿಲ್ಲ. ತೋಮನಿಗೆ ಹೇಳಿದ್ದಾಗ, ನಾನು ಯೇಸು ಕ್ರಿಸ್ತನಿಗೆ ಮೊಳೆಗಳನ್ನು ಹೊಡೆದಿರುವಂತಹ ಪಕ್ಕೆಗಳಲ್ಲಿ ನಾನು ಕೈ ಹಾಕಿ ನೋಡಿದಾಗಲೇ ನಾನು ನಂಬಿರುತ್ತೇನೆ ಎಂಬುದಾಗಿ ತೋಮನು ಹೇಳಿದ್ದ. ಯೇಸುವಿನ ಕೈಗಳಲ್ಲಿ ಮೊಳೆಗಳ ಗುರುತುಗಳನ್ನು ನೋಡಿ, ಆ ಮೊಳೆಗಳ ಸ್ಥಳದಲ್ಲಿ ನನ್ನ ಬೆರಳನ್ನ ಇಟ್ಟು ಅವರ ಪಕ್ಕದಲ್ಲಿ ನನ್ನ ಕೈಯನ್ನು ಇಡದೆ ಹೋದ್ರೆ ನಾನು ನಂಬೋದಿಲ್ಲ. ಅದು ಹೇಳಿದ ಮೇಲೆ ಯೇಸು ಕ್ರಿಸ್ತನು ತೋಮನಿಗೆ ಕಾಣಿಸಿಕೊಂಡಿದ್ದನು. ಪುನರುತ್ಥಾನವನಾದ ಮೇಲೆ, ಸತ್ತು 3ನೇ ದಿವಸದಲ್ಲಿ ಪುನರುತ್ಥಾನವನಾದ ಮೇಲೆ ತೋಮನಿಗೆ ಯೇಸು ಕ್ರಿಸ್ತನು ಕಾಣಿಸಿಕೊಂಡ ತಕ್ಷಣವೇ ಈ ಒಂದು ವಾಕ್ಯದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನಿಗೆ ತೋಮನ ಹೇಳುತ್ತಾನೆ, ನನ್ನ ಕರ್ತನೇ, ನನ್ನ ದೇವರೇ. ನನ್ನ ಕರ್ತನೇ ಮತ್ತು ನನ್ನ ದೇವರೇ. ಸ್ಪಷ್ಟವಾಗಿ ದೇವರೇ. ಯೇಸು ಕ್ರಿಸ್ತನು ಈ ಒಂದು ಹೇಳಿದ ತಕ್ಷಣವೇ, ನನಗೆ ಯಾಕೆ ದೇವರು ಎಂಬುದಾಗಿ ಹೇಳುತ್ತಾ ಇದ್ದಿ? ನಾನು ದೇವರಿಲ್ಲ, ನಾನು ಬಂದಿರುವಂತಹ ಒಳ್ಳೆ ಗುರು ಆಗಿದ್ದೇನೆ ಮಾತ್ರ, ಒಳ್ಳೆ ಪ್ರವಾದಿ ಆಗಿದ್ದೇನೆ ಮಾತ್ರ, ನಾನು ದೇವರಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ನನ್ನ ಕರ್ತನೇ ನನ್ನ ದೇವರೇ ಎಂಬುದಾಗಿ ತೋಮನು ಹೇಳಿ ಅಡ್ಡ ಬಿದ್ದು ಆರಾಧಿಸಿದನೆಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾಗಿ ಈ ವಾಕ್ಯವು ಸ್ಪಷ್ಟಪಡಿಸುತ್ತದೆ, ತೋಮನು ಯೇಸು ಕ್ರಿಸ್ತನನ್ನು ನನ್ನ ದೇವರೇ ಎಂಬುದಾಗಿ ಕರೆದಾಗ ಯೇಸು ಕ್ರಿಸ್ತನು ಸ್ವೀಕರಿಸಿದನು. ಯಾಕಂದ್ರೆ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ. ಮತ್ತು ಮೂರನೇದಾಗಿರುವಂತಹ ಸಾಕ್ಷಿ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 11ನೇ ವಚನದವರೆಗೆ ದೇವರಿಗೆ ಸಮಾನತೆ ಮತ್ತು ಅವತಾರ. ಇಲ್ಲಿ ಅವತಾರ ಅಂದರೆ ಯೇಸು ಕ್ರಿಸ್ತನು ಆದಿಯಿಂದಲೇ ಇದ್ದಿರುವಂಥವನು. ಆತನು ಅಲ್ಲಿ ಪರಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಆತನ ಒಂದು ಹೊಸ ಅವತಾರವನ್ನು ಕಳಿಸಿದ್ದಾನೆ ಎಂಬುದಾಗಿ ಅಲ್ಲ. ಆದಿಯಿಂದಲೇ ಇದ್ದಿರುವಂತಹ ಯೇಸು ಕ್ರಿಸ್ತನು, ಆತನು ಸ್ವತಃ ನರನಾಗಿ ನರನ ರೂಪ ತಾಳಿ ಆತನು ಧರಿಗೆ ಅಂದರೆ ಲೋಕಕ್ಕೆ ಇಳಿದು ಬಂದಿದ್ದಾನೆಂಬುದಾಗಿ ಇನ್ಕಾರ್ನೇಷನ್ ಎಂದು ನಾವು ಹೇಳುತ್ತೇವೆ. ಅಂದರೆ ಇನ್ಕಾರ್ನೇಷನ್ ಅಂದರೆ ಗಾಡ್ ಬಿಕಮಿಂಗ್ ಮ್ಯಾನ್. ಇನ್ಕಾರ್ನೇಷನ್ ಅಂದರೆ ದೇವರು ಮನುಷ್ಯನಾಗಿ ಬರುವುದಕ್ಕೆ ಇನ್ಕಾರ್ನೇಷನ್, ಅವತಾರ ಎಂಬುದಾಗಿ ಹೇಳುತ್ತೇವೆ. ಇಲ್ಲಿ ಕ್ರಿಸ್ತನು ದೇವರ ರೂಪದಲ್ಲಿ ಅಸ್ತಿತ್ವದಲ್ಲಿದ್ದನು ಮತ್ತು ದೇವರಿಗೆ ಸಮಾನವಾಗಿರುವುದನ್ನು ದುರುಪಯೋಗಿಸಿಕೊಳ್ಳುವ ವಿಷಯವೆಂದು ಪರಿಗಣಿಸಲಿಲ್ಲ. ನಂತರ ಆತನ ನಮ್ರತೆ ಮತ್ತು ಅವತಾರವನ್ನು ಪೌಲನು ವಿವರಿಸುತ್ತಾನೆ. ದೇವರ ವಾಕ್ಯದಲ್ಲಿ ಅಂದರೆ ಬೈಬಲ್ನಲ್ಲಿ ಯಾರಿಗೂ ಕೂಡ ದೇವರ ರೂಪದಲ್ಲಿ ಕಾಣಿಸಿಕೊಂಡೆಂಬುದಾಗಿ ಯಾರಿಗೂ ಕೂಡ ಹೇಳುವುದಿಲ್ಲ. ದೇವರ ರೂಪದಲ್ಲಿ ಅಂದರೆ ಅರ್ಥ ತಂದೆಯಾದ ದೇವರ ರೂಪದಲ್ಲಿ ಯೇಸು ಕ್ರಿಸ್ತನು ಕಾಣಿಸಿಕೊಂಡನು.
ಎಂದು ಇಲ್ಲಿ ಪೌಲನು ಸ್ಪಷ್ಟವಾಗಿ ಪಡಿಸುತ್ತಾನೆ. ಯಾರ ರೂಪ? ದೇವರು. ಈ ದೇವರು ಎಂಬ ಪದ ಇಲ್ಲಿ ಬಳಸಲಾಗಿದೆ. ದೇವರು ಎಂದು ಯೇಸು ಕ್ರಿಸ್ತನನ್ನು ಪೌಲನು ಸ್ಪಷ್ಟವಾಗಿ ತಿಳಿಸಿದ್ದಾನೆ, ಹೇಳಿದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ದೇವರಿದ್ದಾನೆಂಬುದಾಗಿ ನೋಡುತ್ತೇವೆ. 4ನೇದಾಗಿರುವಂತಹ ಸಾಕ್ಷಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಕುಮಾರನನ್ನು ದೇವರೆಂದು ಸಂಬೋಧಿಸಲಾಗಿದೆ. ಈ ಒಂದು ವಾಕ್ಯದಲ್ಲಿ ನೋಡುತ್ತೇವೆ, ಕುಮಾರನನ್ನು ದೇವದೂತರಿಗೆ ಹೋಲಿಸಿ ಸರ್ವೋಚ್ಚನೆಂದು ಪ್ರಸ್ತುತಪಡಿಸಲಾಗಿದೆ. ವಚನ 8 ಕೀರ್ತನೆ 45 ಭಾಷ್ಯನು ಕುಮಾರನಿಗೆ ಅನ್ವಯಿಸುತ್ತದೆ. ಓ ದೇವರೇ ನಿನ್ನ ಸಿಂಹಾಸನವು ಎಂಬುದಾಗಿ. ಇಲ್ಲಿ ಕೀರ್ತನೆ 45 ಪ್ರಕಾರ ಓ ದೇವರೇ ನಿನ್ನ ಸಿಂಹಾಸನವು. ಅಲ್ಲಿ ಹೇಳಿರುವಂತಹ ಪ್ರವಾದನೆ, ಅಲ್ಲಿ ಹೇಳಿರುವಂತಹ ವಾಕ್ಯ ಇಲ್ಲಿ ಇಬ್ರಿಯ 1:8 ಅನ್ವಯಿಸುವಂಥದ್ದಾಗಿದೆ. ಅಂದರೆ ಅರ್ಥ, ಇಲ್ಲಿ ಆ ವಾಕ್ಯವನ್ನು ತೆಗೆದುಕೊಂಡು, ಆ ಪ್ರವಾದನೆಯನ್ನು ತೆಗೆದುಕೊಂಡು ಇಲ್ಲಿ ಇಬ್ರಿಯ 1:8 ಯೇಸು ಕ್ರಿಸ್ತನಿಗೆ ಓ ದೇವರೇ ನಿನ್ನ ಸಿಂಹಾಸನವು ಎಂದು ಬರೆಯಲ್ಪಟ್ಟಿದೆ. ಇದು ಕುಮಾರನನ್ನು, ಅಂದರೆ ಅರ್ಥ ಯೇಸು ಕ್ರಿಸ್ತನನ್ನು ಹೇಳುತ್ತಿರುವಂಥದ್ದನ್ನು ತೋರಿಸುತ್ತದೆ ಪ್ರಿಯರೇ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ದೇವರು, ಓ ದೇವರೇ ಸ್ಪಷ್ಟವಾಗಿ ಕರೆದಿರುವಂಥ ಈ ಒಂದು ವಾಕ್ಯ ಸಾಕ್ಷಿ ನಾವು ನೋಡುತ್ತೇವೆ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ದೇವರು. ಕೊನೆಯದಾಗಿರುವಂಥ ಸಾಕ್ಷಿ 5ನೇದಾಗಿರುವಂಥದ್ದು ತೀತ, ಟೈಟಸ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳುತ್ತೇವೆ. ತೀತ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಮ್ಮ ಮಹಾ ದೇವರು ಮತ್ತು ರಕ್ಷಕನೂ ಆದ ಯೇಸು ಕ್ರಿಸ್ತನೆಂಬುದಾಗಿ ಅಲ್ಲಿ ತೀತನು ಸ್ಪಷ್ಟವಾಗಿ ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ನಮ್ಮ ಮಹಾದೇವರು ಯೇಸು ಕ್ರಿಸ್ತನಿಗೆ ದೇವರು ಎಂಬುದಾಗಿ, ಉನ್ನತ ದೇವರು ಎಂಬುದಾಗಿ ಹೇಳಿರುವಂಥ ವಾಕ್ಯ ಸಾಕ್ಷಿ ಇಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಈ ಒಂದು ಪ್ರಶ್ನೆ ನಿಮಗೆ ಯಾರಾದರೂ ಕೇಳಿದರೆ, ಸತ್ಯವೇದ ಬೈಬಲ್ನಲ್ಲಿ ಯೇಸು ಕ್ರಿಸ್ತನಿಗೆ ದೇವರು ಎಂದು ಎಲ್ಲಿ ಹೇಳಿದೆ? ಸುಮ್ಮನೆ ನೀವು ಯೇಸು ಕ್ರಿಸ್ತನಿಗೆ ದೇವರು ಎಂದು ಹೇಳುತ್ತೀರಿ ಎಂಬ ಪ್ರಶ್ನೆ ನಿಮಗೆ ಬಂದಿದ್ದರೆ, ಈ ಒಂದು 5 ಸಾಕ್ಷಿಗಳು ಕೊಡ್ರಿ, ಈ ಒಂದು 5 ವಾಕ್ಯಗಳು ಅವರಿಗೆ ಕಳಿಸಿಕೊಡ್ರಿ, ಅಷ್ಟು ಸಾಕು. ಈ 5 ಸಾಕ್ಷಿಗಳು ಯೇಸು ಕ್ರಿಸ್ತನು ದೇವರು ಎಂದು ಖಚಿತಪಡಿಸುವುದಕ್ಕೆ, ಸತ್ಯವನ್ನು ಹೇಳುವುದಕ್ಕೆ ಸಾಕಾಗಿದೆ. ಈ ಒಂದು 5 ವಾಕ್ಯಗಳು ನೀವು ನೆನಪಲ್ಲಿಟ್ಟುಕೊಳ್ಳಿರಿ. ಒಂದು ವೇಳೆ ನಿಮಗೆ ಪ್ರಶ್ನೆ ಇತ್ತು, ಈ ವಿಡಿಯೋ ನೀವು ನೋಡ್ತಾ ಇದ್ದೀರಿ, ಯೇಸು ಕ್ರಿಸ್ತನ ಹೇಗೆ ದೇವರಾಗುವುದಕ್ಕೆ ಸಾಧ್ಯ? ಈ ವಿಡಿಯೋನಲ್ಲಿ ಬಂದಿರುವಂತಹ ವಾಕ್ಯಗಳನ್ನು ನೀವು ಓದ್ರಿ. ಆ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದಿ ತಿಳಿದುಕೊಂಡಿದ ಮೇಲೆ ನೀವೇ ಹೇಳುತ್ತೀರಿ, ಹೌದು, ನಿಜವಾಗಿಯೂ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆಂಬುದಾಗಿ. ನಾನು ನಂಬುತ್ತೇನೆ ಈ ಒಂದು ವಿಡಿಯೋದಿಂದ ಬಹಳಷ್ಟು ಮುಖ್ಯವಾಗಿರುವಂಥ ವಿಷಯ ನೀವು ತಿಳಿದುಕೊಂಡಿದ್ದೀರಿ. ದೇವರು ನಿಮ್ಮ ನಂಬಿಕೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೃಢಪಡಿಸುತ್ತಾ ನಡೆಸಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಷಯದಲ್ಲಿ ಸಿಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡ್ರಿ. ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ ಒಂದು ವೇಳೆ ನಿಮಗೆ ಈ ವಿಡಿಯೋಸ್ಗಳು ಇಷ್ಟವಾಗುತ್ತಾ ಇದ್ದರೆ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.